ನಮಸ್ಕಾರ ವೀಕ್ಷಕರೇ. ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಈಗ ಮತ್ತೆ ಸದ್ದು ಮಾಡ್ತಾ ಇದ್ದಾರೆ. ತಮ್ಮ ರಾಜ್ಯದ ಎಲೆಕ್ಷನ್ ನಲ್ಲಿ 100% ಸ್ಟ್ರೈಕ್ ರೇಟ್ ನಲ್ಲಿ ಗೆದ್ದು ಟ್ರೆಂಡ್ ಸೆಟ್ ಮಾಡಿದ್ದ ಪವನ್ ಈಗ ಮಹಾ ಚುನಾವಣೆಯಲ್ಲೂ 100% ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಿ ಗಮನ ಸೆಳೀತಾ ಇದ್ದಾರೆ. ಅಧಿಕಾರ ಹಿಡಿದ ಆರಂಭದಲ್ಲೇ ಪವನ್ ತಾನು ಕೇವಲ ಆಂಧ್ರಕ್ಕೆ ಸೀಮಿತ ಅಲ್ಲ, ದೇಶಾದ್ಯಂತ ವ್ಯಾಪಿಸ್ತೀವಿ ಅನ್ನೋದರ ಸಿಗ್ನಲ್ ಕೊಡ್ತಾ ಇದ್ದಾರೆ. ಈ ಮೂಲಕ ಸಿನಿಮಾದಿಂದ ರಾಜಕೀಯಕ್ಕೆ ಬಂದ ಎಲ್ಲಾ ಸೂಪರ್ ಸ್ಟಾರ್ ಗಳಿಗಿಂತ ಒಂದು ಹಂತ ಎತ್ತರಕ್ಕೆ ಏರಿದ್ದಾರೆ. ಇನ್ನೊಂದೆಡೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮೈತ್ರಿಕೂಟದ ದಿಗ್ವಿಜಯದ ಬಳಿಕ ಸಂಸದೆ ಕಂಗನಾ ರಣಾವತ್ ಉದ್ಧವ್ ಠಾಕ್ರೆಗೆ ಸರಿಯಾದ ತಿರುಗೇಟು ಕೊಟ್ಟಿದ್ದಾರೆ. ಎಲೆಕ್ಷನ್ಗೂ ಮುಂದೆ ಮುಸ್ಲಿಮರೆಲ್ಲರೂ ಮಹಾ ವಿಕಾಸ್ ಅಗಾಡಿಗೆ ವೋಟ್ ಹಾಕಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸೋತರೆ ಸೆಂಟ್ರಲ್ ಗವರ್ಮೆಂಟ್ ಉದುರಿ ಹೋಗುತ್ತೆ, ಸರಿಯಾದ ಏಟು ಕೊಡೋಣ ಅಂತಿದ್ದ ಮೌಲಾನಾ ಈಗ ಕ್ಷಮೆ ಯಾಚಿಸಿ ತಮ್ಮ ಹೇಳಿಕೆಯನ್ನ ವಾಪಸ್ ಪಡೆದಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಮೊದಲ ಮೀಟಿಂಗ್ ನಲ್ಲಿ ಪ್ರಧಾನಿ ಮೋದಿ ಒಂದು ಮಾತನ್ನ ಹೇಳಿದ್ರು, ಏ ಪವನ್ ನಹಿ ಹೇ ಆಂಧಿ ಹೇ ಅಂತ. ಅದನ್ನ ಈಗ ಪವನ್ ಕಲ್ಯಾಣ್ ಅಕ್ಷರಶಃ ನಿಜ ಮಾಡ್ತಾ ಇದ್ದಾರೆ. ಆಂಧ್ರದಲ್ಲಿ ಎಲೆಕ್ಷನ್ ರ್ಯಾಲಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಜನರನ್ನ ಸೇರಿಸಿ ಹಿಂದುತ್ವವನ್ನ ಮುಂದಿಟ್ಕೊಂಡೆ ಸ್ಪರ್ಧಿಸಿದ ಎಲ್ಲಾ ಸೀಟ್ಗಳಲ್ಲೂ ಗೆದ್ದ ಪವನ್ ಡಿಸಿಎಂ ಆಗಿ ಇತಿಹಾಸವನ್ನ ಬರೆದರು. ಅದಾದ್ಮೇಲೆ ತಿರುಪತಿ ವಿಚಾರ, ವಾರಾಹಿ ವಿಂಗ್, ಸನಾತನ ಬೋರ್ಡ್ಗೆ ಒತ್ತಾಯ, ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಸದ್ದು ಮಾಡ್ತಾ ಇದ್ದ ಪವನ್ ಈಗ ಮಹಾರಾಷ್ಟ್ರ ದಿಗ್ವಿಜಯದಲ್ಲೂ ತಮ್ಮ ಪಾತ್ರ ಇರೋದನ್ನ ಸಾಬೀತು ಮಾಡಿದ್ದಾರೆ. ಚುನಾವಣಾ ರ್ಯಾಲಿ ವೇಳೆ ಪವನ್ ಯಾವ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿದ್ರೋ ಆ ಎಲ್ಲಾ ಕ್ಷೇತ್ರಗಳಲ್ಲಿ ಕಮಲ ಅರಳಿದೆ. ಡೀಗ್ಲೂರ್, ಬೋಕಾರ್, ಲಾತೂರ್ ರೂರಲ್, ಲಾತೂರ್ ಸಿಟಿ, ಸೋಲಾಪುರ್ ಸಿಟಿ ಸೆಂಟ್ರಲ್, ಸೋಲಾಪುರ್ ಸೌತ್, ಸೋಲಾಪುರ ನಾರ್ತ್, ಬಲ್ಲಾರ್ಪುರ, ಚಂದ್ರಾಪುರ, ಪುಣೆ ಕಂಟೋನ್ಮೆಂಟ್, ಕಸಬಾ ಹಾಗೂ ಲೋಕಸಭಾ ಬೈ ಎಲೆಕ್ಷನ್ ನಡೀತಾ ಇದ್ದ ನಾಂದೇಡ್, ಎಷ್ಟು ಕ್ಷೇತ್ರಗಳಲ್ಲಿ ಪವನ್ ಕಲ್ಯಾಣ್ ಓಡಾಡಿದ್ರು. ಇದೆಲ್ಲಾ ಕ್ಷೇತ್ರಗಳನ್ನು ಗೆದ್ದಿರೋದು ಪವನ್ ಕೆರಿಯರ್ಗೆ ದೊಡ್ಡ ಬೂಸ್ಟ್ ಕೊಡ್ತಾ ಇದೆ. ತಿರುಪತಿ ಇನ್ಸಿಡೆಂಟ್ ಬಳಿಕ ಪವನ್ ಹೆಸರು ರಾಷ್ಟ್ರವ್ಯಾಪಿ ಆಗಿದ್ರಿಂದ ಅವರು ಚುನಾವಣಾ ಅಖಾಡಕ್ಕೆ ಬಂದರೆ ಒಂದು ಅಟ್ರಾಕ್ಷನ್ ಇರುತ್ತೆ ಅಂತ ಭಾವಿಸಲಾಗಿತ್ತು. ಬಳಿಕ ಆಂಧ್ರ ಹಾಗೂ ಮಹಾರಾಷ್ಟ್ರ ಬೆಲ್ಟ್ ನಲ್ಲಿ ತೆಲುಗು ಜನರು ಇರೋದ್ರಿಂದ ಅಲ್ಲಿ ಪವನ್ ಪ್ರಚಾರ ಮಾಡಿದ್ರೆ ಇಂಪ್ಯಾಕ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ರು. ಆದ್ರೆ ಎಲ್ಲಾ ಲೆಕ್ಕಾಚಾರ ಉಲ್ಟಾ ಆಗಿ ಪವನ್ ಕಾಲಿಟ್ಟಲ್ಲೆಲ್ಲ ಜಯಭೇರಿಯನ್ನೇ ಬಾರಿಸಿದ್ದಾರೆ. ಅಂದಹಾಗೆ ಪವನ್ ರ್ಯಾಲಿಗೆ ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ದು ಕೂಡ ಎಲ್ಲರ ಗಮನವನ್ನ ಸೆಳೆದಿತ್ತು. ಇನ್ನು ರಿಸಲ್ಟ್ ಬಳಿಕ ಸೋಲಾಪುರದ ಬಿಜೆಪಿ ಎಂಎಲ್ಎ ದೇವೇಂದ್ರ ಆರ್ಕೆ ಪವನ್ ಕಲ್ಯಾಣ್ಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಮಾಧ್ಯಮದ ಮುಂದೆ ಮಾತನಾಡಿರೋ ಅವರು, ಪವನ್ ಅವರು ಇಲ್ಲಿ ಬಂದು ಸುಮಾರು 2 ಗಂಟೆಗಳ ಕಾಲ ರ್ಯಾಲಿ ಮಾಡಿದ್ರು. ಸಾಕಷ್ಟು ಜನರಿಂದ ಬೆಂಬಲ ವ್ಯಕ್ತವಾಗಿತ್ತು. ಆದ್ರಿಂದಲೇ ನಾನು ಇಂದು ಗೆದ್ದಿರೋದು. ನಾನು ಅವರಿಗೆ ಸದಾ ಆಭಾರಿಯಾಗಿರ್ತೇನೆ ಅಂತ ಹೇಳಿದ್ದಾರೆ. ಅಂದಹಾಗೆ ಭಾರತದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಸಿನಿಮಾ ಸ್ಟಾರ್ಗಳು ಸಿಎಂ ಆಗಿರೋದಕ್ಕೆ ಹಲವು ಉದಾಹರಣೆಗಳಿವೆ. ಆಂಧ್ರದ NTR, ತಮಿಳುನಾಡಿನ MGR, ಜಯಲಲಿತಾ ಎಲ್ಲರೂ ಸಿಎಂ ಸ್ಥಾನವನ್ನ ಅಲಂಕರಿಸಿದ್ದವರೇ. ಆದರೆ ಅವರೆಲ್ಲರ ವ್ಯಾಪ್ತಿ ಕೇವಲ ಅವರ ರಾಜ್ಯ ಮಾತ್ರ ಆಗಿತ್ತು. ಆದ್ರೆ ಪವನ್ ಡಿಸಿಎಂ ಹುದ್ದೆಯಲ್ಲಿ ಇದ್ಕೊಂಡು ಇನ್ನೊಂದು ರಾಜ್ಯದ ಚುನಾವಣೆಯಲ್ಲಿ ಪ್ರಮುಖ ಪಾತ್ರವಾಗ್ತಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಅವರು ರಾಜಕೀಯದಲ್ಲಿ ದೊಡ್ಡ ಸುನಾಮಿ ಎಬ್ಬಿಸೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಜನಸೇನಾವನ್ನ ಗಟ್ಟಿಗೊಳಿಸೋದಕ್ಕೆ ಬರೋಬ್ಬರಿ 1 ದಶಕ ಟೈಮ್ ತೆಗೆದುಕೊಂಡಿದ್ದವು ಈಗ ಅದರ ಪ್ರತಿಫಲ ಸಿಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಪವನ್ ಕಲ್ಯಾಣ್ ಕಾಲಿಟ್ಟ ಕಡೆಯೆಲ್ಲ ವಿಜಯೋತ್ಸವ ಆಗಿದ್ರೆ, ಇತ್ತ ರಾಹುಲ್ ಗಾಂಧಿ ಕಾಲಿಟ್ಟ ಬಹುತೇಕ ಕಡೆಗಳಲ್ಲಿ ಪಕ್ಷ ಸೋತಿರೋದು ಬೆಳಕಿಗೆ ಬರ್ತಾ ಇದೆ. 7 ಕಡೆಗಳಲ್ಲಿ ರಾಹುಲ್ ಗಾಂಧಿ ಭರ್ಜರಿ ಪ್ರಚಾರವನ್ನ ಮಾಡಿದ್ರು. ಈ ಪೈಕಿ ನಾಂದೇಡ್ ನಾರ್ತ್ ನಲ್ಲಿ ಉದ್ಧವ್ ಪಕ್ಷ ಒಂದು ಗೆದ್ದಿರೋದನ್ನ ಬಿಟ್ಟು ಬಾಕಿ ಎಲ್ಲಾ ಕಡೆಗಳಲ್ಲಿ ಬಿಜೆಪಿ ಮೈತ್ರಿಕೂಟ ಗೆದ್ದಿದೆ. ಅದರಲ್ಲೂ 5 ಕ್ಷೇತ್ರಗಳಲ್ಲಿ ಬಿಜೆಪಿ 2019ರಲ್ಲಿ ಗೆದ್ದ ಮಾರ್ಜಿನ್ ಗಿಂತ ದೊಡ್ಡ ಮಾರ್ಜಿನ್ ನಲ್ಲೇ ಗೆದ್ದಿದೆ. ಇದು ರಾಹುಲ್ಗೆ ದೊಡ್ಡ ಮುಖಭಂಗವನ್ನ ತರಿಸ್ತಾ ಇದೆ. ಕೈಯಲ್ಲಿ ಸಂವಿಧಾನ ಪುಸ್ತಕವನ್ನ ಹಿಡಿದು ಸಂವಿಧಾನ ಉಳಿಸಿ ಅಂತ ಅಷ್ಟೆಲ್ಲಾ ಜನರಿಗೆ ಮನವಿ ಮಾಡಿದ್ರು. ಆದ್ರಿಂದಲೇ ಸೋಲು ಕಂಡಿದೆ. ಜನರು ಸಂವಿಧಾನ ಉಳಿಸೋ ಸಲುವಾಗಿಯೇ ಈ ತೀರ್ಪು ಕೊಟ್ಟಿರಬಹುದು ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಉದ್ಧವ್ ಠಾಕ್ರೆ ನೇತೃತ್ವದ ಅಗಾಡಿ ಹೀನಾಯ ಸೋಲಿನ ಹಿಂದೆ ಒಂದು ಹೆಣ್ಣಿನ ಕಣ್ಣೀರಿನ ಶಾಪ ಇರೋದು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. 2020ರಲ್ಲಿ ಮುಂಬೈನಲ್ಲಿರೋ ನಟಿ ಕಂಗನಾ ರಣಾವತ್ ಅವರ ಮನೆಯನ್ನ ಕಾರಣ ನೀಡಿ ಉದ್ಧವ್ ಸರ್ಕಾರ ಉರುಳಿಸಿತ್ತು. ಇದು ಉದ್ದೇಶ ಪೂರ್ವಕವಾಗಿಯೇ ಮಾಡಿದ್ದು ಅನ್ನೋದು ಆ ದಿನವೇ ಚರ್ಚೆ ಆಗಿತ್ತು. ಆದ್ರೆ ಆಗಲೇ ಎಲ್ಲಾ ಬೆಳವಣಿಗೆ ಹೊತ್ತಲ್ಲೇ ಮಾತನಾಡಿದ್ದ ಕಂಗನಾ ಉದ್ಧವ್ ಠಾಕ್ರೆಗೆ ಚಾಲೆಂಜ್ ಮಾಡಿದ್ರು, ಎಲ್ಲಾ ದಿನವೂ ಒಂದೇ ರೀತಿ ಇರೋದಿಲ್ಲ. ಇವತ್ತು ಪವರ್ ಇದೆ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡಿಸಿದ್ದೀರಾ, ಮುಂದೆ ಅದೇ ಪವರ್ ನಿಮ್ಮಿಂದ ದೂರವಾಗುತ್ತೆ. ಇವತ್ತು ನನ್ನ ಮನೆ ಉರುಳಿಸಿದ್ದೀರಾ, ನಾಳೆ ನಿಮ್ಮ ಗತ್ತು ಗೌರವ ಎಲ್ಲವೂ ಉರುಳಿ ಹೋಗುತ್ತೆ ಅನ್ನೋ ಮಾತನ್ನ ಹೇಳಿದ್ರು. ಆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ವೈರಲ್ ಆಗ್ತಾ ಇದೆ.
ಅಲ್ಲದೆ ಈಗ ಮತ್ತೊಮ್ಮೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಅವರು, ನಾನು ಏನು ನಿರೀಕ್ಷೆ ಮಾಡಿದ್ನೋ ಅದೇ ನೆರವೇರಿದೆ ಅಂತ ಹೇಳಿದ್ದಾರೆ. ಒಬ್ಬ ವ್ಯಕ್ತಿಯನ್ನ ದೇವರೋ ಅಥವಾ ಸೈತಾನನೋ ಅಂತ ಹೇಳೋದಕ್ಕೆ ಆತ ಒಂದು ಹೆಣ್ಣನ್ನ ಹೇಗೆ ಗೌರವಿಸ್ತಾನೆ ಅನ್ನೋದ್ರಿಂದ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಅರ್ಥಾತ್ ಉದ್ಧವ್ ಠಾಕ್ರೆ ಸೈತಾನ್ ಅನ್ನೋ ಮಾತನ್ನ ಹೇಳಿದ್ದಾರೆ. ಇನ್ನೊಂದೆಡೆ ವೋಟಿಂಗ್ ಮುನ್ನ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನ ಮೌಲಾನಾ ಸಜ್ಜದ್ ನವೋಮಿ ಬಿಜೆಪಿಯನ್ನ ಸೋಲಿಸೋದಕ್ಕೆ ದೊಡ್ಡ ಕರೆಯನ್ನ ಕೊಟ್ಟಿದ್ರು. ಆದ್ರೆ ಹೀನಾಯ ಸೋಲಿನ ಬೆನ್ನಲ್ಲೇ ಮಂಡಿಯೂರಿ ಕ್ಷಮೆ ಯಾಚಿಸಿದ್ದಾರೆ. ನಾನು ಅವತ್ತು ಯಾವುದೇ ಸಮುದಾಯದ ವಿರುದ್ಧ ಮಾತನಾಡಿದ್ದು ಅಲ್ಲ, ಫತ್ವಾ ಹೊರಡಿಸಿದ್ದು ಅಲ್ಲ, ನನ್ನ ಹೇಳಿಕೆಯನ್ನ ಹಿಂದೆ ಪಡೆದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದನ್ನ ಸರ್ಕಾರ ಪರಿಗಣಿಸಬಾರದು ಅನ್ನೋದು ಜನರ ಬೇಡಿಕೆ. ಯಾಕಂದ್ರೆ ಎಲ್ಲಾ ಸವಲತ್ತುಗಳನ್ನ ಪಡೆಯೋದರ ಜೊತೆಗೆ ಓಪನ್ ಆಗಿ ಮೋದಿಯನ್ನ ಸೋಲಿಸ್ತೀವಿ, ಬಿಜೆಪಿಯನ್ನ ಸೋಲಿಸ್ತೀವಿ ಅಂತಾರೆ. ಇಂಥವರನ್ನ ಎಷ್ಟು ದಿನ ಸಾಕಿಕೊಂಡು ಬರ್ತೀರಾ? ಮರ್ಯಾದೆ ಇದ್ರೆ ಈ ಬಾರಿ ಯಾರು ನಿಮ್ಮನ್ನ ಗೆಲ್ಲಿಸಿದ್ದಾರೋ ಅವರಿಗಾಗಿ ಮಾತ್ರ ಶ್ರಮಿಸಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅಂದಹಾಗೆ ಮೌಲಾನಾ ಹೇಳಿಕೆ ಒಂದರ್ಥದಲ್ಲಿ ಬಿಜೆಪಿ ಹಾಗೂ ಬಿಜೆಪಿಯ ಮೈತ್ರಿಕೂಟಕ್ಕೆ ಪಾಸಿಟಿವ್ ಆಗಿದ್ದು, ಅದರಿಂದಲೇ ಹಿಂದೂಗಳು ಒಗ್ಗೂಡಿದ್ರು ಅಂತಲೂ ಚರ್ಚೆಗಳಾಗ್ತಾ ಇವೆ. ಏನೋ ಹೀನಾಯ ಸೋಲಿನ ಬಳಿಕ ಉದ್ಧವ್ ಹಾಗೂ ವಿಪಕ್ಷಗಳಿಂದ ಚಿತ್ರ ವಿಚಿತ್ರ ಹೇಳಿಕೆಗಳು ಬರ್ತಾ ಇವೆ. ಈಗಲೂ ಇವಿಎಂ ಬಗ್ಗೆ ಮಾತಾಡಿದ್ರೆ ಜನರು ಕ್ಯಾಕರಿಸಿ ಉಗಿಯೋದ್ರಿಂದ ಬೇರೆ ಬೇರೆ ರೀತಿಯಲ್ಲಿ ಅಸಮಾಧಾನಗಳನ್ನ ಹೊರ ಹಾಕ್ತಾ ಇದ್ದಾರೆ. ಕೋವಿಡ್ ಟೈಮ್ನಲ್ಲಿ ನಾನು ಅಷ್ಟೊಂದು ಸಹಾಯ ಮಾಡಿದ್ರೂ ಜನರು ನನ್ನ ಕೈ ಹಿಡಿಲಿಲ್ಲ ಅಂತ ಉದ್ಧವ್ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಅಂದಹಾಗೆ ಈಗ ಬಿದ್ದಿರೋ ಹೊಡೆತ ಸಣ್ಣ ಪುಟ್ಟದ್ದೇನಲ್ಲ. ಒಂದು ಪಕ್ಷ ವಿಪಕ್ಷದಲ್ಲಿ ಕೂರಬೇಕಾದ್ರೂ 10%ಗಿಂತ ಹೆಚ್ಚು ಸೀಟ್ಗಳನ್ನ ಗೆದ್ದಿರಬೇಕು. ಆದ್ರೆ ಅಗಾಡಿಯಲ್ಲಿ ಯಾವ ಪಕ್ಷವೂ ಅಷ್ಟೊಂದು ಸೀಟ್ಗಳನ್ನ ಗೆದ್ದೇ ಇಲ್ಲ. ಆದ್ರಿಂದ ಬರೋಬ್ಬರಿ 60 ವರ್ಷಗಳ ನಂತರ ಮಹಾರಾಷ್ಟ್ರಕ್ಕೆ ವಿಪಕ್ಷ ನಾಯಕನೇ ಇಲ್ಲ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇವೆ. ಇನ್ನೊಂದೆಡೆ ಬಾಯಿ ಬಿಟ್ರೆ ವಿವಾದಾತ್ಮಕ ಹೇಳಿಕೆ ನೀಡಿ ಸದ್ದು ಮಾಡ್ತಾ ಇದ್ದ ಸಂಜಯ್ ರಾವತ್, ಪ್ರಿಯಾಂಕಾ ಚತುರ್ವೇದಿ ಇವರಿಗೆಲ್ಲ ಹುದ್ದೆಯೇ ಇಲ್ಲದಂತಾಗಿದೆ. ರಾಜ್ಯಸಭೆಗೂ ಕಳಿಸೋದಕ್ಕೆ ಅಸಾಧ್ಯವಾಗಿದೆ. ಇನ್ನು ಇದೆಲ್ಲದರಿಂದ ಆಚೆಗೆ ಮಹಾರಾಷ್ಟ್ರ ಚುನಾವಣೆ ಪ್ರಾದೇಶಿಕ ಪಕ್ಷಗಳಿಗೆ ನಡುಕ ಹುಟ್ಟಿಸ್ತಾ ಇದೆ. ಕೇವಲ ಮುಸ್ಲಿಮರನ್ನ ಓಲೈಕೆ ಮಾಡಿದ್ರೆ ಸಾಕು, ಗೆದ್ದು ಬಿಡಬಹುದು ಅಂತ ಎಲ್ಲರೂ ಖುಷಿಯಲ್ಲಿದ್ರು. ದಶಕಗಳಿಂದ ಓಲೈಕೆ ಮಾಡಿಕೊಂಡು ಸ್ವಂತ ಧರ್ಮಕ್ಕೆ ದ್ರೋಹ ಮಾಡ್ಕೊಂಡು ಬಂದಿದ್ರು. ಆದ್ರೆ ಈಗ ಹಿಂದೂಗಳು ಒಗ್ಗಟ್ಟಾದ್ರೆ ಏನಾಗುತ್ತೆ ಅನ್ನೋ ಸಂದೇಶ ಸಿಕ್ಕಿದೆ. ಕೆಲವರಂತೂ ಮನೆಯಲ್ಲಿ ಹೋಮ ಮಾಡೋದು, ಹೊರಗಡೆ ಸನಾತನ ಸಂಸ್ಕೃತಿ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿ ಜನರ ದಿಕ್ಕನ್ನ ತಪ್ಪಿಸೋ ಕೆಲಸವನ್ನ ಮಾಡೋದು, ಇದೇ ಮಾಡ್ಕೊಂಡು ಜೀವಿಸ್ತಾ ಇದ್ರು. ಅವರೆಲ್ಲರಿಗೂ ಮುಂದೇನು ಅಂತ ಗೊತ್ತಾಗದ ಹಾಗಾಗಿದೆ. ಹಿಂದೂಗಳ ಪರ ಮಾತಾಡಿದ್ರೆ ಮುಸ್ಲಿಮರ ವೋಟ್ ಕೈ ತಪ್ಪುತ್ತೆ. ಅವರನ್ನು ಓಲೈಸಿದ್ರೆ ಇನ್ಮುಂದೆ ಹಿಂದೂಗಳು ಸುಮ್ಮನೆ ಬಿಡೋದಿಲ್ಲ. ಆದ್ರಿಂದ ದಿಕ್ಕೆಟ್ಟು ಹೋಗುವಂತಾಗಿದೆ. ಇತ್ತ ಎನ್ಸಿಪಿ ಹಾಗೂ ಉದ್ಧವ್ ಕತೆ ಏನು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಉದ್ಧವ್ಗೆ ಇನ್ನೂ ಚಾನ್ಸ್ ಇದೆ, ಆದ್ರೆ ಎನ್ಸಿಪಿ ಈಗ ಅಜಿತ್ ಪವಾರ್ ಬೆನ್ನಿಗೆ ನಿಂತಿದೆ. ಇನ್ನೊಂದು ಕಡೆ ಸುಪ್ರಿಯಾ ಸುಳೆ ಮೇಲೆ ಬಿಟ್ಕಾಯಿನ್ ಕೇಸ್ ಕೂಡ ಬಂದಿದೆ. ಆದ್ರಿಂದ ಶರದ್ ಪವಾರ್ ಪಾರ್ಟಿ ಕತೆ ಏನಾಗಲಿದೆಯೋ ಗೊತ್ತಿಲ್ಲ. ಒಟ್ನಲ್ಲಿ ಮಹಾ ಗೆಲುವಿನಲ್ಲಿ ಪ್ರಮುಖ ಬಾಣವೇ ಹಿಂದುತ್ವ ಅನ್ನೋದು ಸಾಬೀತಾಗಿದೆ. ಇದಕ್ಕಾಗಿ ಪವನ್ ಅನ್ನೋ ಪ್ರಬಲಾಸ್ತ್ರ ಕೂಡ ಚೆನ್ನಾಗಿ ವರ್ಕೌಟ್ ಆಗಿದೆ. ಮುಂದೆ ಸರ್ಕಾರ ಸರಿಯಾದ ರೀತಿಯಲ್ಲಿ ರಚನೆಯಾಗಿ ಮುಂದಿನ 5 ವರ್ಷಗಳು ಹೇಗೆ ಜನರನ್ನ ಹಿಡಿದಿಟ್ಟುಕೊಳ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.